ಓಂ ರಂ ರಾಹುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರಿಗೆ ರಾಹು ಕೇತು ಗ್ರಹಗಳ ಸಂಚಾರದ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕುಂಭರಾಶಿಯವರಿಗೆ 18 ವರ್ಷಗಳ ನಂತರ ಕೇತು ಗ್ರಹ ನಿಮ್ಮ ಅಷ್ಟಮ ಭಾವದಿಂದ ಸಪ್ತಮ ಭಾವಕ್ಕೆ ಮೇ 18, 2025ರಿಂದ ಡಿಸೆಂಬರ್ 6, 2026ರವರೆಗೂ ಸರಿಸುಮಾರು 1.5 ವರ್ಷಗಳ ಕಾಲ ನಿಮ್ಮ ಸಪ್ತಮ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ. ಕಳೆದ 18 ತಿಂಗಳಿಂದ ಕೇತು ಗ್ರಹ ನಿಮ್ಮ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದ್ದು, ಹಣ ಬಂದರೂ ನೀರಿನ ಹಾಗೆ ವ್ಯಯವಾಗುತ್ತಿತ್ತು, ಖರ್ಚಾಗುತ್ತಿತ್ತು. ಮನೆಯಲ್ಲಿ ಜಗಳ, ಮನೆಯವರಿಂದ ಆರೋಪಗಳು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಆರೋಪಗಳನ್ನು ಮಾಡಿರುತ್ತಾರೆ. ನಿಮಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡಿರುತ್ತದೆ. ಹಾಗೂ ಮೇ 18ಕ್ಕೆ ಕೇತು ಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚಾರ ಮಾಡಲಿದೆ. ಮೊದಲಿಗೆ ಬದಲಾವಣೆ ಆಗುವುದು ಕೇತು ಗ್ರಹ ಸಪ್ತಮ ಭಾವದಿಂದ ನಿಮ್ಮ ರಾಶಿಯನ್ನು ವೀಕ್ಷಿಸುತ್ತಿರುವುದರಿಂದ ನೀವು ನಿಮ್ಮ ಜೀವನದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ. ಯಾರೆಲ್ಲ ಕೋಡಿಂಗ್, ಸೈಬರ್, ಡಿಜಿಟಲ್ ಮಾರ್ಕೆಟಿಂಗ್, ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಅದೃಷ್ಟದ ಸಮಯ. ಆದರೆ ಸಪ್ತಮದಲ್ಲಿ ಕೇತು ಗ್ರಹ ಸಂಚಾರ ಮಾಡಿದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ನೀವು ಒಬ್ಬಂಟಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ. ಕೇತು ಗ್ರಹ ಕಳೆದ 18 ತಿಂಗಳುಗಳಿಂದ ನಿಮ್ಮ ಅಷ್ಟಮ ಭಾವದಲ್ಲಿದ್ದು, ನೀವು ಡೀಪ್ ನಾಲೆಡ್ಜನ್ನು, ಅಸ್ಟ್ರಾಲಜಿಯನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು ಕಲಿತುಕೊಂಡಿರುತ್ತೀರಾ ಮತ್ತು ಅಸಂತುಷ್ಟಿಯಿಂದ ಕೂಡಿರುತ್ತೀರಾ. ಹೊಸ ವಿಚಾರಗಳನ್ನು ಕಲಿತಿರುತ್ತೀರಾ. ಓವರ್ ಥಿಂಕ್ ಮಾಡುವುದು, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇರುತ್ತೀರಾ. ಮೇ 18ರ ನಂತರ ಕೇತು ಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿ ಸಂಚಾರ ಮಾಡಿದಾಗ, ಕೇತು ಅಂದರೆ ಡಿಟ್ಯಾಚ್ಮೆಂಟ್ ಗ್ರಹ, ಅತೃಪ್ತ ಗ್ರಹ. ಕೇತು ಗ್ರಹ ಯಾವ ಭಾವದಲ್ಲಿ ಸ್ಥಿತವಾಗಿರುತ್ತದೆಯೋ ಆ ಭಾವದ ಬಗ್ಗೆ ಅತೃಪ್ತ ಭಾವನೆಯನ್ನು ಕೊಡುತ್ತದೆ. ನೀವು ಎಷ್ಟೇ ದುಃಖಿತರಾಗಿದ್ದರೂ ಕುಗ್ಗದೆ ಸಮಾಧಾನವಾಗಿ ಇರಬೇಕಾಗುತ್ತದೆ. ನಿಮ್ಮ ಚಿಕ್ಕ ತಮ್ಮ ಹಾಗೂ ತಂಗಿಯರಿಂದ ಲಾಭ ಸಹಾಯವನ್ನು ಪಡೆದುಕೊಳ್ಳುತ್ತೀರಾ. ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರಿಗೆ ಕೇತು ಗ್ರಹ ಹೆಚ್ಚು ಸಮಸ್ಯೆಗಳನ್ನು ಕೊಡುವುದಿಲ್ಲ. ರಾಹು ಗ್ರಹ ಕುಂಭರಾಶಿಯವರ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದ್ದು, ಮೇ 18 ರಾತ್ರಿ 10:30ರ ಸಮಯಕ್ಕೆ ನಿಮ್ಮ ದ್ವಿತೀಯ ಭಾವದಿಂದ ಮೊದಲನೆಯ ಭಾವಕ್ಕೆ ಗೋಚಾರ ಮಾಡಲಿದೆ. ಈ 18 ತಿಂಗಳಲ್ಲಿ ಕುಂಭರಾಶಿಯವರು ಸುಳ್ಳುಗಳನ್ನು ಹೇಳಿರುತ್ತೀರಾ. ಮಾತಿನಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳನ್ನು ಭ್ರಮೆಯಲ್ಲಿಟ್ಟಿರುತ್ತೀರಾ. ಆದರೆ ಮೇ 18ಕ್ಕೆ ರಾಹುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿದಾಗ ನೀವು ಭ್ರಮೆಯಲ್ಲಿರುತ್ತೀರಾ ಹಾಗೂ ಜನರು ನಿಮ್ಮನ್ನು ಭ್ರಮೆಯಲ್ಲಿಡಲು ಪ್ರಯತ್ನ ಮಾಡುತ್ತಾರೆ. ರಾಹುವಿಗೆ ಕುಂಭರಾಶಿ ಮೂಲ ತ್ರಿಕೋಣ ರಾಶಿಯಾಗಿರುವುದರಿಂದ ಕುಂಭರಾಶಿಯವರು ಸ್ಮಾರ್ಟ್ ವರ್ಕ್ ಮಾಡಲು ಪ್ರಾರಂಭ ಮಾಡುತ್ತೀರಾ. 10 ಗಂಟೆಗಳಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳನ್ನು 7 ಗಂಟೆ ಅಥವಾ 8 ಗಂಟೆಯಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಾ. ಆದರೆ ನಿಮ್ಮ ರಾಶಿಗೆ ರಾಹುಗ್ರಹ ಪ್ರವೇಶಿಸಿದಾಗ ನೀವು ಕನ್ಫ್ಯೂಷನ್ ಮಾಡಿಕೊಳ್ಳುತ್ತೀರಾ. ಆನ್ಲೈನ್ ಮಾರ್ಕೆಟಿಂಗ್, ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್, ಬಿಸ್ನೆಸ್ ಮಾಡುತ್ತಿರುವವರಿಗೆ ರಾಹು ಎಕ್ಸ್ಟ್ರೀಮ್ ಬುದ್ಧಿವಂತಿಕೆಯನ್ನು ಕೊಡುತ್ತದೆ. ರಾಹುವಿನ ದೃಷ್ಟಿ ಸಪ್ತಮ ಭಾವಕ್ಕೆ ಬೀಳುತ್ತಿರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಅನುಮಾನಗಳು, ಪ್ರೀತಿಯಲ್ಲಿ ಅನುಮಾನವನ್ನು ಕೊಡುತ್ತದೆ. ಆದ್ದರಿಂದ ಅನುಮಾನ ಪಡುವ ಮೊದಲು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತನಾಡಿ. ಮೇ 18ರ ನಂತರ ಡಾಕ್ಟರ್, ಕೆಮಿಕಲ್ ಫೀಲ್ಡಲ್ಲಿ, ಮೈನಿಂಗ್ ಫೀಲ್ಡ್, ಮಾಡೆಲಿಂಗ್ ಫೀಲ್ಡ್, ಇಂಟರ್ನೆಟ್ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ಜೊತೆಗೆ ನಿಮಗೆ ಕೋಪವೂ ಹೆಚ್ಚಾಗಲಿದೆ. ಕುಂಭರಾಶಿಯವರಿಗೆ ಆಲಸ್ಯ ಹೆಚ್ಚಾಗುತ್ತದೆ. ಶನಿವತ್ ರಾಹು, ಕುಜವತ್ ಕೇತು ಎಂಬಂತೆ ನಿಮ್ಮಲ್ಲಿ ಆಲಸ್ಯ, ಕೋಪ, ಭಯ, ಆತಂಕ, ಅನುಮಾನ, ಅತೃಪ್ತ ಭಾವನೆಯನ್ನು ಕೊಡುತ್ತದೆ ರಾಹುಗ್ರಹ. ರಾಹು ನಿಮ್ಮ ಸಪ್ತಮ ಭಾವಕ್ಕೆ ದೃಷ್ಟಿಸುತ್ತಿರುವುದರಿಂದ ನೀವು ಈ 1.5 ವರ್ಷದಲ್ಲಿ ಪ್ರೀತಿ, ಪ್ರೇಮ, ಸಂಬಂಧಗಳಲ್ಲಿ ಸಿಲುಕಿದರೆ ನಿಮಗೆ ಭಾವನಾತ್ಮಕ ಸಮಸ್ಯೆಗಳನ್ನು ಕೊಟ್ಟು, ಎಮೋಷನಲ್ ಇಂಬ್ಯಾಲೆನ್ಸನ್ನು ಕೊಟ್ಟು, ನಿಮ್ಮ ಪ್ರೇಮಿ, ನಿಮ್ಮ ಸಂಗಾತಿ, ಸ್ನೇಹಿತರಿಂದ ದೂರವಾಗುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಆದ್ದರಿಂದ ಕುಂಭರಾಶಿಯವರು ಪ್ರೀತಿಯಲ್ಲಿ ಬಿದ್ದರೆ ಟಾಕ್ಸಿಕ್ ಪಾರ್ಟ್ನರ್ಗಳು, ಟಾಕ್ಸಿಕ್ ಸಂಗಾತಿಗಳು ಮೋಸ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ರಾಹುಗ್ರಹ ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಿ ಲಾಭವನ್ನು ಕೊಟ್ಟರೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್
ಮೋಸ ಮಾಡುವಂತಹ ಸಾಧ್ಯತೆಗಳಿರುವುದರಿಂದ ತುಂಬ ಹುಷಾರಾಗಿ ಇರಬೇಕಾಗುತ್ತೆ. ವಿದೇಶಿ ಸಂಬಂಧಿಸಿದ ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನು ಗಳಿಸುತ್ತೀರಾ. ರಾಹು ಕೇತುವಿನ ನೆಗೆಟಿವಿಟಿಯನ್ನು ಕಡಿಮೆ ಮಾಡಿಕೊಳ್ಳಲು ಬೀದಿ ನಾಯಿಗಳಿಗೆ ಆಹಾರವನ್ನು ಕೊಡಿ, ಪಕ್ಷಿಗಳಿಗೆ ಧಾನ್ಯಗಳನ್ನು ಕೊಡಿ. ಶನಿವಾರ ಅರ್ಧ ಕೆಜಿ ಕಪ್ಪು ಉದ್ದಿನ ಕಾಳನ್ನು ಹನುಮಾನ್ ದೇವಸ್ಥಾನಕ್ಕೆ ದಾನ ಕೊಡಿ. ಪ್ರತಿ ಬುಧವಾರ ಗಣೇಶ ಅಥರ್ವ ಶೇಷವನ್ನು ಪಠಿಸುವುದರಿಂದ ಅಥವಾ ಗಣಪತಿಯ ಮಂತ್ರವನ್ನು ಪಠಿಸುವುದರಿಂದ ರಾಹು ಕೇತು ಗ್ರಹಗಳ ನೆಗೆಟಿವ್ ಪ್ರಭಾವಗಳು ನಿಮ್ಮ ಜೀವನದ ಮೇಲೆ ಕಡಿಮೆಯಾಗಲಿದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.